ಹಾಕಿಲ್ಲ, ಎಲ್ಲಿದೆ ಮೊದಲು ಎಲ್ಲಿದ್ದ ಹುಡುಕಬೇಕಾಗಿದ್ದು. ಎಲೆಕ್ಷನ್ ಕಮಿಷನ್ ತೆಗೆದು ಕೆಲಸ ಅದು, ಆ ಕೆಲಸ ಅವ್ರು ಮಾಡಿಲ್ಲ ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಬೇಜವಾಬ್ದಾರಿ ಅನ್ನೋ ಒಂದಾದ್ರೆ. ಎರಡನೇದು, ಇದು ಪರ್ಪಸ್ಲಿ ಯಾಕೆ ಆಗಿರಬಾರಪ್ಪ 3 ಸ್ಟೇಟ್ಗಳಲ್ಲಿ ಆ ಮತದಾರ ಹೆಚ್ಚು ಮಾಡುವಂಥದ್ದು. ಅದಕ್ಕೆ ಅದೇ ಕಾಲಕ್ಕೆ ಆ ಮಹದೇವಪುರದಲ್ಲಿ ನೀವು ನೋಡಿದಿರಿ, ಒಂದು ಸಣ್ಣ ಮನೆಯಲ್ಲಿ 80 ಜನ ಮತದಾರರು ಹೆಂಗೆ ಸೇರಿದ್ರು ಅವರು. ಇದು ಉತ್ತರ ಕೊಡಬೇಕಾಗಿದ್ದು ಎಲೆಕ್ಷನ್ ಕಮಿಷನ್ನ, ಮತ್ತೊಬ್ಬರಲ್ಲ. ಮತ್ತು ಈಗ 65 ಲಕ್ಷ ಮತಗಳು ನೀವು ಕಟ್ ಮಾಡಿದಿರಿ. ಅದನ್ನು ಎಲ್ಲಿ ಕಟ್ ಮಾಡಿದಿರಿ, ಯಾರು ಏನು ಅವ್ರು ಯಾರು ಅನ್ನೋದು ಈಗ ತೋರಿಸ್ಬೇಕಾಗ್ಯದ. ಇವತ್ತು ಮಂಗಳವಾರ ತೋರಿಸಲೇಬೇಕು ಅಂತ ಕಂಡೀಷನನ್ನು ಸುಪ್ರೀಂ ಕೋರ್ಟ್ ಅವ್ರಿಗೆ ಹಾಕ್ಯದ. ಹೀಗೆಲ್ಲ ಅನೇಕ ಕಾರಣಗಳಿಂದಾಗಿ ಕೇವಲ BJP ಪರವಾಗಿ ಇವರು ಕೆಲಸ ಮಾಡಲಿಕ್ಕೆ ಇಲ್ಲಿದ್ದಾರೆ. ಇವರು ಕಮಿಷನರು ಇದ್ದಂಥವ್ರು ಈ ಒಂದು ನಿಷ್ಪಕ್ಷಪಾತವಾಗಿ ಚುನಾವಣೆಗಳನ್ನು ಮಾಡಿಸ್ತಾರೆ ಅನ್ನೋದ್ರಲ್ಲಿ ವಿಶ್ವಾಸ ಇಲ್ಲ. ಮತ್ತು ಇವರು ಅನೇಕ ಈ BJP ಜೊತೆಗಳು ತಪ್ಪುಗಳನ್ನು ಮಾಡಿದ್ದಾರೆ, ಅಪರಾಧಿ ತಪ್ಪುಗಳನ್ನು ಮಾಡಿದ್ದಾರೆ ಅಂಥೇಳಿ ಆರೋಪ ಮಾಡಿ ಈ ದೇಶದ ಪ್ರಭುತ್ವ ಏನಪ್ಪ ಅಂದ್ರೆ ಒಂದು ರೀತಿ ನಾಶಕ್ಕೊಳಗಾಗೋಕ್ಕೆ ಇವರ ಕಾರಣ ಅನ್ನೋ ಕಾರಣಕ್ಕೆ ದೇಶದಲ್ಲೇ ಇವರು ಮಾತಾಡೋದನ್ನು ನೋಡಿದಾಗ, ಇವರು ಆರೋಪ ಮಾಡೋದನ್ನು ನೋಡಿದಾಗ, ಅದ್ರ ಜೊತೆಗೆ ಇಂಪೀಚ್ಮೆಂಟ್ ಮಾಡೋದು, ಇವ್ರು ಕಿತ್ತಾಕೋದು ಹೇಗೆ ಅಂದಾಗ ಇವು ನಮ್ಮ ಜಡ್ಜಸ್ಗಳನ್ನು ತೆಗೆದ ಯಾವ ರೀತಿ ಅದನೋ ಅದೇ ಪ್ರೊಸೀಜರ್ ಇವ್ರಿಗೂ ಅದ ಅನ್ನುವಂಥದ್ದು. ಅದಕ್ಕಾಗಿ ಅವರು ಇಂಪೀಚ್ಮೆಂಟ್ ತೊಗೊಂಡು ಬಂದು ಅವ್ರು ತೆಗೆದು ಹಾಕುವಂಥ ಒಂದು ಮೂಮೆಂಟನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಬಿಡ್ತದೆ ಆ ಮಾತು ಬೇರೆ. ಬಟ್ ಇದು ಇಂಪೀಚ್ಮೆಂಟ್ ಆಯ್ತಪ್ಪ ಅಂತಂದು ಎಷ್ಟೋ ಬೇಕಷ್ಟು ನೈತಿಕವಾದಂಥದ್ದು ಮತ್ತು ಜೊತೆಗೆ ಲೀಗಲಿ ಸಾಕಷ್ಟು ಹೊಡೆದು ಜ್ಞಾನೇಶ್ ಅವ್ರಿಗೆ ಕೊಟ್ಟಂಗೆ ಆಗ್ತದೆ.